Welcome back to my YouTube channel Kannada Nursing Classes. In this video we are going to study about otitis media. Okay, otitis media. First we will break down the word otitis. Okay, ota means ear. Okay, itis means inflammation or infection. Okay, otitis media means middle ear. Okay, media means middle ear. Okay, before we going to the otitis media, let's study about middle ear. Okay, so this is external ear, tympanic membrane, and now we get our air filled cavity with Eustachian tube. There are 3 ear ossicles means bones. Okay, means bones, Malleus, incus and stapes bone. Here our snail like structure which is cochlea. Okay, semicircular canals and our vestibule. Okay, so what is the function of Eustachian tube? Okay, now ಇದು middle ear ಒಳಗಡೆ ಇಂಪಾರ್ಟೆಂಟ್ ಆಗಿರೋದು ಓಕೆ ಇಯರ್ ಆಸಿಕಲ್ಸ್ ಮತ್ತು Eustachian tube. ಓಕೆ, Eustachian tube ಏನಾಗಿರುತ್ತೆ, ಇಟ್ ಈಸ್ ಕನೆಕ್ಟೆಡ್ ಟು ದಿ ನ್ಯಾಸೋಫ್ಯಾರಿಂಗ್ಸ್. ಓಕೆ, ನ್ಯಾಸೋಫ್ಯಾರಿಂಗ್ಸ್ ಒಳಗಡೆ ಹೋಗಿ ಈ ಟ್ಯೂಬ್ ಕನೆಕ್ಟ್ ಆಗಿರುತ್ತೆ. ಓಕೆ, ಅದರ ಫಂಕ್ಷನ್ ಏನಿದೆ ಅಂದರೆ ಪ್ರೆಷರ್. ಓಕೆ, ನಾರ್ಮಲ್ ಪ್ರೆಷರ್ ಇರುತ್ತೆ ಮಿಡಲ್ ಇಯರ್ ಒಳಗಡೆ, ನಾರ್ಮಲ್ ಪ್ರೆಷರ್ ಇರುತ್ತೆ. ಓಕೆ, ಎನ್ವಿರಾನ್ಮೆಂಟಲ್ ಪ್ರೆಷರ್ ಥರ ನಾರ್ಮಲ್ ಪ್ರೆಷರ್ ಇರುತ್ತೆ. ಮತ್ತೇನು ಮಾಡುತ್ತೆ, ಡ್ರೈನೇಜ್. ಓಕೆ, ಡ್ರೈನೇಜ್. ಸೊ ಇಲ್ಲಿರೋ ಸೀಕ್ರೀಷನ್ಸನ್ನು, ಫ್ಲೂಯಿಡನ್ನು ಏನು ಮಾಡುತ್ತೆ, ಇದು ಡ್ರೈನ್ ಮಾಡಿ ತೊಗೊಂಡೋಗಿ ನ್ಯಾಸೋಫ್ಯಾರಿಂಗ್ಸ್ ಒಳಗಡೆ ಬಿಡುತ್ತೆ. ಓಕೆ, ನ್ಯಾಸೋಫ್ಯಾರಿಂಗ್ಸ್ ಒಳಗಡೆ ಇದು ಬಿಡುತ್ತೆ. ಏನು ಮಾಡ್ತಾಯಿದೆ, ಪ್ರೆಷರ್ ಮತ್ತು ಡ್ರೈನೇಜ್ ಮಾಡ್ತಾಯಿದೆ. ಓಕೆ, ಸೊ ಮಿಡಲ್ ಇಯರ್ ಒಳಗಡೆ ಇನ್ಫ್ಲಮೇಷನ್ ಆದಾಗ, ಸ್ವೆಲ್ಲಿಂಗ್ ಆದಾಗ ಏನಾಗುತ್ತೆ, ಈ ನಮ್ಮ ಇದು Eustachian ಟ್ಯೂಬ್ ಇದೆಯಲ್ಲ, ಓಕೆ, Eustachian ಟ್ಯೂಬ್ ಇದೆಲ್ಲ ಇದು ಡಿಸ್ಫಂಕ್ಷನ್ ಆಗುತ್ತೆ, ಕೆಲಸ ಸರಿಯಾಗಿ ಮಾಡೋದಿಲ್ಲ. ಓಕೆ, ಇದ್ರೊಳಗಡೆನೂ ಏನಾಗಿರುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ. ಸೊ ಏನು ಮಾಡಲ್ಲ, ಇದು ಪ್ರೆಷರ್ ಕರೆಕ್ಟ್ ಇಡಲ್ಲ. ಓಕೆ, ಪ್ರೆಷರ್ ಸರಿಯಾಗಿ ಇಡಲ್ಲ ಮಿಡಲ್ ಇಯರ್ ಒಳಗಡೆ, ಮತ್ತು ಡ್ರೈನೇಜ್ ಕೂಡ ಆಗೋಲ್ಲ. ಅಂದರೆ ಇಲ್ಲೆಲ್ಲ ಫ್ಲೂಯಿಡ್ ಫಿಲ್ ಆಗಬಹುದು. ಓಕೆ, ಇದೇನು ಮಾಡುತ್ತೆ, ಕೆಲಸ ಮಾಡೋದಿಲ್ಲ. ನಮ್ಮ Eustachian ಟ್ಯೂಬ್ ಕೆಲಸ ಮಾಡೋದಿಲ್ಲ. ಅವಾಗ ಏನಾಗುತ್ತೆ, ಮಿಡಲ್ ಇಯರ್ ಒಳಗಡೆ ಜಾಸ್ತಿ ಫ್ಲೂಯಿಡ್ ತುಂಬಿಕೊಳ್ಳುತ್ತೆ, ಜಾಸ್ತಿ ಪಸ್ ತುಂಬಿಕೊಳ್ಳುತ್ತೆ. ಓಕೆ, ಸೊ ನೆಕ್ಸ್ಟ್ ವಾಟ್ ಈಸ್ otitis media. ಓಕೆ, ಡೆಫಿನೇಷನ್ ನೋಡೋಣ otitis mediada. ಓಕೆ, otitis media ಈಸ್ ಎನ್ ಇನ್ಫ್ಲಮೇಷನ್ ಆರ್ ಇನ್ಫೆಕ್ಷನ್ ಆಫ್ ಮಿಡಲ್ ಇಯರ್. ಏನಾಗಿದೆ, ಇನ್ಫ್ಲಮೇಷನ್ ಆರ್ ಇನ್ಫೆಕ್ಷನ್ ಆಫ್ ಮಿಡಲ್ ಇಯರ್. ಮೀಡಿಯಾ ಅಂದರೆ ಮಿಡಲ್ ಇಯರ್. ಓಕೆ, ಇನ್ಫ್ಲಮೇಷನ್ ಆಗಿದೆ ಅಥವಾ ಇನ್ಫೆಕ್ಷನ್ ಆಗಿದೆ ಆಫ್ ದಿ ಮಿಡಲ್ ಇಯರ್. ಮಿಡಲ್ ಇಯರ್ ಒಳಗಡೆ ಇನ್ಫೆಕ್ಷನ್ ಆದರೆ ಅಥವಾ ಇನ್ಫ್ಲಮೇಷನ್ ಆದರೆ ನಾವೇನಂತ ಅನ್ಬೋದು, otitis media ಅಂತ ಇದನ್ನು ಅನ್ಬೋದು. ಓಕೆ, ನೆಕ್ಸ್ಟ್ we will see types. Okay, types of otitis media. First one, acute otitis media means a sudden onset of infection in the middle ear. Okay, sudden onset ಇದೆ, infection in the middle ear ಒಳಗಡೆ ಏನಾಗಿದೆ, sudden onset ಆಗಿದೆ. ಓಕೆ, ಯೂಸುವಲಿ ಲಾಸ್ಟಿಂಗ್ ಲೆಸ್ ದೆನ್ 6 weeks. ಓಕೆ, ಲೆಸ್ ದೆನ್ 6 weeks. 6 week ಒಳಗಡೆ ಇದು ಕಡಿಮೆ ಆಗುತ್ತೆ. ಓಕೆ, 6 weeks ಒಳಗಡೆ ಇದು ಕಡಿಮೆ ಆಗುತ್ತೆ. ಓಕೆ, ಕಡಿಮೆ ಆದರೆ ನಾವು ಏನಂತೀವಿ, ಇದನ್ನು ಅಕ್ಯೂಟ್ otitis media ಅಂತೀವಿ. ಓಕೆ, ಅಂತ ನಾವು ಅನ್ಬೋದು. ಓಕೆ, ಸೊ 6 weekಗಿಂತ ಜಾಸ್ತಿ ಇದು ಆಗೋಲ್ಲ. ಓಕೆ, ಅಕ್ಯೂಟ್ otitis media ಅಂದರೆ ಏನು, ಇನ್ಫೆಕ್ಷನ್ ಆಫ್ ದಿ ಮಿಡಲ್ ಇಯರ್ ಯೂಸುವಲಿ ಲಾಸ್ಟಿಂಗ್ ಲೆಸ್ ದೆನ್ 6 weeks. ಓಕೆ, 6 weekಗಿಂತ ಮೊದಲೇ ಇದು ಕಡಿಮೆ ಆಗುತ್ತೆ. ಓಕೆ, ಕ್ಯೂರ್ ಆಗುತ್ತೆ. ನೆಕ್ಸ್ಟ್ ಟೈಪ್ ಸಿರಸ್ otitis media. ಸಿರಸ್. ಓಕೆ, ಸಿರಸ್ ಅಂದರೆ ಏನು, ಫ್ಲೂಯಿಡ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ಫ್ಲೂಯಿಡ್. ಓಕೆ, ಏನಾಗಿದೆ, otitis media ಇದೆ, ಅದ್ರ ಜೊತೆ ಏನಾಗಿದೆ, ಫ್ಲೂಯಿಡ್ ಇದೆ. ಓಕೆ, otitis media ಪ್ರೆಸೆನ್ಸ್ ಆಫ್ ನಾನ್ ಇನ್ಫೆಕ್ಟಿವ್ ಫ್ಲೂಯಿಡ್. ಏನಾಗಿದೆ, ಇಲ್ಲಿ ಫ್ಲೂಯಿಡ್ ತುಂಬಿಕೊಂಡಿದೆ. ಓಕೆ, ನಮ್ಮ ಮಿಡಲ್ ಇಯರ್ ಒಳಗಡೆ ಫ್ಲೂಯಿಡ್ ತುಂಬಿಕೊಂಡಿದೆ ಇನ್ ದಿ ಮಿಡಲ್ ಇಯರ್. ಓಕೆ, ಪ್ರೆಸೆನ್ಸ್ ಆಫ್ ನಾನ್ ಇನ್ಫೆಕ್ಟಿವ್ ಫ್ಲೂಯಿಡ್ ಇನ್ ದಿ ಮಿಡಲ್ ಇಯರ್. ಮಿಡಲ್ ಇಯರ್ ಒಳಗಡೆ ಏನಾಗಿದೆ, ಫ್ಲೂಯಿಡ್ ತುಂಬಿಕೊಂಡಿದೆ. ಓಕೆ, ಆಫ್ಟರ್ ಇನ್ಫೆಕ್ಷನ್ ಆರ್ ಡ್ಯೂ ಟು Eustachian ಟ್ಯೂಬ್ ಡಿಸ್ಫಂಕ್ಷನ್. ಓಕೆ, ಯಾಕೆ ತುಂಬಿಕೊಂಡಿದೆ ಅಂದರೆ ಇನ್ಫೆಕ್ಷನ್ ಆಗಿದ್ಮೇಲೆ. ಓಕೆ, ಆಫ್ಟರ್ ಇನ್ಫೆಕ್ಷನ್ ಆರ್ ಡ್ಯೂ ಟು Eustachian ಟ್ಯೂಬ್ ಡಿಸ್ಫಂಕ್ಷನ್ ಹೇಳಿನಲ್ಲ. ಓಕೆ, Eustachian ಟ್ಯೂಬ್ ನಮ್ಮ ಡಿಸ್ಫಂಕ್ಷನ್ ಆಗಿದ್ರೆ ಇಲ್ಲಿ ಒಳಗಡೆ ಏನಾಗುತ್ತೆ, ಫ್ಲೂಯಿಡ್ ತುಂಬಿಕೊಳ್ಳುತ್ತೆ. ಓಕೆ, ಸಿರಸ್ ಫ್ಲೂಯಿಡ್ ಏನಾಗಿದೆ, ಫಿಲ್ ಆಗಿದೆ. ಅದಕ್ಕೆ ನಾವು ಏನಂತೀವಿ, ಸಿರಸ್ otitis media. ಓಕೆ, otitis media ಇರುತ್ತದೆ, ಅದರ ಜೊತೆ ಅದರಲ್ಲಿ ಫ್ಲೂಯಿಡ್ ತುಂಬಿಕೊಂಡು ಬರುತ್ತೆ. ಓಕೆ, ಮಿಡಲ್ ಇಯರ್ ಒಳಗಡೆ ಏನು ನಾನ್ ಇನ್ಫೆಕ್ಟಿವ್ ಫ್ಲೂಯಿಡ್ ತುಂಬಿಕೊಂಡಿದೆ, ಅದನ್ನು ನಾವೇನಂತೀವಿ
ಸಿರಸ್ ಓಟೈಟಿಸ್ ಮೀಡಿಯಾ. ಓಕೆ, ಯಾಕೆ ತುಂಬಿಕೊಂಡಿದೆ ಅಂದರೆ ಆಫ್ಟರ್ ಇನ್ಫೆಕ್ಷನ್ ಆಗಿದ್ದಕ್ಕೋಸ್ಕರ ಅಥವಾ ಡ್ಯೂ ಟು ಇಸ್ಥೀಷಿಯನ್ ಟ್ಯೂಬ್ ಡಿಸ್ಫಂಕ್ಷನ್. ಓಕೆ, ಇಸ್ಥೀಷಿಯನ್ ಟ್ಯೂಬ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೂ ಏನಾಗ್ಬೋದು, ಸಿರಸ್ ಫ್ಲೂಯಿಡ್ ನಮ್ಮ ಇಯರ್ ಡ್ರಮ್ಮು ಹಿಂದ್ಗಡೆ, ಓಕೆ, ಸೊ ಹಿಂದ್ಗಡೆ ಅಂದರೆ ನಮ್ಮ ಮಿಡಲ್ ಇಯರ್ ಒಳಗಡೆ ಫಿಲ್ ಆಗಬಹುದು. ಓಕೆ, ನೆಕ್ಸ್ಟ್ ವಿಲ್ ಸಿ ಕ್ರೋನಿಕ್ ಓಟೈಟಿಸ್ ಮೀಡಿಯಾ. ಕ್ರೋನಿಕ್ ಮೀನ್ಸ್ ಲಾಂಗ್ ಲಾಸ್ಟಿಂಗ್ ಅಂದರೆ ಭಾಳಷ್ಟು ದಿವಸ ಇರುತ್ತೆ. ಓಕೆ, ಬೇಗ ಕ್ಯೂರ್ ಆಗೋಲ್ಲ. ಕ್ರೋನಿಕ್ ಓಟೈಟಿಸ್ ಮೀಡಿಯಾ ಲಾಂಗ್ ಟರ್ಮ್ ಇನ್ಫೆಕ್ಷನ್ ಏನಿದೆ ಅದು ಲಾಂಗ್ ಟರ್ಮ್. ಓಕೆ, ನಮ್ಮ ಅಕ್ಯೂಟ್ ಏನಿತ್ತು ಶಾರ್ಟ್ ಟರ್ಮ್ ಇತ್ತು. ಓಕೆ, ಶಾರ್ಟ್ ಟರ್ಮ್ ಸ್ವಲ್ಪ ದಿವಸದಲ್ಲೇ ಕಡಿಮೆ ಆಗ್ತಿದ್ದು. ಓಕೆ, ಕ್ರಾನಿಕ್ ಅಂದರೆ ಲಾಂಗ್ ಟರ್ಮ್ ಇನ್ಫೆಕ್ಷನ್ ಆರ್ ಇನ್ಫ್ಲಮೇಷನ್ ಆಫ್ ದಿ ಮಿಡಲ್ ಇಯರ್. ಏನಿದೆ ಇದು ಲಾಂಗ್ ಟರ್ಮ್ ಇನ್ಫೆಕ್ಷನ್ ಆರ್ ಇನ್ಫ್ಲಮೇಷನ್ ಆಫ್ ಮಿಡಲ್ ಇಯರ್, ಟಿಪಿಕಲಿ ಲಾಸ್ಟಿಂಗ್ ಫಾರ್ ಮೋರ್ ದೆನ್ 3 months. ಏನಾಗ್ತಾಯಿದೆ ಇಲ್ಲಿ 3 monthsಗಿಂತ ಜಾಸ್ತಿ ಆಗ್ತಾಯಿದೆ. ಓಕೆ, ಎಷ್ಟು ದಿವಸ ಇರ್ತಾಯಿದೆ ಇದು 3 monthsಗಿಂತ ಜಾಸ್ತಿ ಇದು ಮನುಷ್ಯನಲ್ಲಿ ಇನ್ಫೆಕ್ಷನ್ ಮಾಡಿದೆ, ಅದನ್ನು ನಾವೇನಂತೀವಿ ಕ್ರೋನಿಕ್. ಓಕೆ, ಲಾಂಗ್ ಲಾಸ್ಟಿಂಗ್ 3 monthsಗಿಂತ ಜಾಸ್ತಿ ಇರುತ್ತೆ. ಓಕೆ, ಇಟ್ ಪ್ರೆಸೆಂಟ್ ಮೋರ್ ದೆನ್ 3 months. ಓಕೆ, ಐ ಥಿಂಕ್ ಟೈಪ್ಸ್ ಅರ್ಥ ಆಗಿರ್ಬೋದು. ಅಕ್ಯೂಟ್ ಅಂದರೆ ಶಾರ್ಟ್ ಟರ್ಮ್, ಸೀರಿಯಸ್ ಅಂದರೆ ವಿತ್ ಫ್ಲೂಯಿಡ್. ಓಕೆ, ಕ್ರಾನಿಕ್ ಮೀನ್ಸ್ ಇಟ್ ಇಸ್ ಮೋರ್ ದೆನ್ 3 months. ಓಕೆ, ಲಾಂಗ್ ಟರ್ಮ್. ನೆಕ್ಸ್ಟ್ ವಿಲ್ ಸಿ ವಾಟ್ ಆರ್ ದಿ ಕಾಸಸ್ಗಳೇನಿವೆ. ಓಕೆ, ಕಾರಣಗಳೇನಿವೆ ಅದನ್ನು ನಾವು ಸ್ಟಡಿ ಮಾಡೋಣ. ಓಕೆ, ನೆಕ್ಸ್ಟ್ ವಿಲ್ ಸ್ಟಡಿ ಅಬೌಟ್ ಕಾಸಸ್. ಫಸ್ಟ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್. ಓಕೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಸಚ್ ಆಸ್ ಸ್ಟೆಪ್ಟೋಕೋಕಸ್ ನಿಮೋನಿಯೆ, ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಎಕ್ಸೆಟ್ರಾ. ಓಕೆ, ಸೊ ಇಂಥ ಬ್ಯಾಕ್ಟೀರಿಯಾಗಳು ಏನು ಮಾಡ್ಬೋದು, ನಮ್ಮ ಮಿಡಲ್ ಇಯರ್ ಒಳಗಡೆ ಇನ್ಫೆಕ್ಷನ್ ಮಾಡ್ಬೋದು. ಓಕೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸಚ್ ಆಸ್ ಸ್ಟೆಪ್ಟೋಕೋಕಸ್ ನಿಮೋನಿಯೆ, ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ, ಇವು ಬ್ಯಾಕ್ಟೀರಿಯಾಗಳು ಏನು ಮಾಡ್ಬೋದು, ಕಾಸಿಟಿವ್ ಆರ್ಗ್ಯಾನಿಸಮ್ ಇದೆ. ಓಕೆ, ಪ್ಯಾಥೋಜನ್ಸ್ ಇವೆ. ಇವು ಏನು ಮಾಡ್ತವೆ, ನಮ್ಮ ಮಿಡಲ್ ಇಯರನ್ನು ಇನ್ಫೆಕ್ಟ್ ಮಾಡ್ತವೆ. ಓಕೆ, ನೆಕ್ಸ್ಟ್ ವೈರಲ್ ಇನ್ಫೆಕ್ಷನ್ ಕೂಡ ಆಗ್ಬೋದು. ಎಕ್ಸಾಂಪಲ್ ರೈನೋ ವೈರಸ್ ಆ್ಯಂಡ್ ಇನ್ಫ್ಲೂಯೆನ್ಸಾ. ಓಕೆ, ದೀಸ್ ಆರ್ ದಿ ವೈರಸ್ ವಿಚ್ ಕ್ಯಾನ್ ಕಾಸ್ ಓಟೈಟಿಸ್ ಮೀಡಿಯಾ. ಓಕೆ, ಏನವೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆರ್ ವೈರಲ್ ಇನ್ಫೆಕ್ಷನ್ ಆಗ್ಬೋದು. ನೆಕ್ಸ್ಟ್ ಇಸ್ಥೀಷಿಯನ್ ಟ್ಯೂಬ್ ಡಿಸ್ಫಂಕ್ಷನ್. ಏನಾಗುತ್ತೆ ಇಲ್ಲಿ ಇಸ್ಥೀಷಿಯನ್ ಟ್ಯೂಬ್ ಡಿಸ್ಫಂಕ್ಷನ್. ಓಕೆ, ಇಸ್ಥೀಷಿಯನ್ ಟ್ಯೂಬ್ ಫಂಕ್ಷನ್ ಏನಿದೆ, ಓಕೆ, ಪ್ರೆಷರ್ ಮೇಂಟೈನ್ ಮಾಡೋದು ಮತ್ತು ಡ್ರೈನೇಜ್ ಮಾಡೋದು. ಓಕೆ, ಅದು ಕೆಲಸನೇ ಸರಿಯಾಗಿ ಮಾಡೋಲ್ಲ. ಕೆಲಸ ಸರಿಯಾಗಿ ಮಾಡಲಾರ್ದಾಗ ಏನಾಗುತ್ತೆ, ಇಲ್ಲಿ ಸಿರಸ್ ಫ್ಲೂಯಿಡ್ ತುಂಬ್ಕೊಂಡು ಬಿಡುತ್ತೆ. ಓಕೆ, ಇವಾಗ ಇಸ್ಥೀಷಿಯನ್ ಟ್ಯೂಬ್ ಡಿಸ್ಫಂಕ್ಷನ್ ಆಗಿದ್ದರೆ ಯಾವ ಓಟೈಟಿಸ್ ಮೀಡಿಯಾ ಇರುತ್ತೆ, ಸಿರಸ್ ಓಟೈಟಿಸ್ ಮೀಡಿಯಾ ಜಾಸ್ತಿ ನೀರು ತುಂಬಿಕೊಳ್ಳುತ್ತೆ. ಓಕೆ, ಪಸ್ ತುಂಬಿಕೊಳ್ಳುತ್ತೆ ನಮ್ಮ ಮಿಡಲ್ ಇಯರ್ ಒಳಗಡೆ. ನೆಕ್ಸ್ಟ್ ಅಲರ್ಜೀಸ್. ಓಕೆ, ಸರ್ಟೆನ್ ಅಲರ್ಜೀಸ್ ಕ್ಯಾನ್ ಕಾಸ್ ಓಟೈಟಿಸ್ ಮೀಡಿಯಾ. ಓಕೆ, ಅಲರ್ಜಿನಿಂದ ಕೂಡ ಏನು ಓಟೈಟಿಸ್ ಮೀಡಿಯಾ ಇನ್ಫ್ಲಮೇಷನ್ ಆಗ್ಬೋದು. ಓಕೆ, ನೆಕ್ಸ್ಟ್ ಫಾರಿನ್ ಬಾಡಿ ಇನ್ ದಿ ಇಯರ್. ಇವು ಕೂಡ ಏನು ಮಾಡ್ಬೋದು, ನಮ್ಮ ಟಿಂಪ್ಯಾನಿಕ್ ಮೆಂಬ್ರೇನನ್ನು ಪರ್ಫೋರೇಟ್ ಮಾಡಿ ಓಟೈಟಿಸ್ ಮೀಡಿಯಾ ಮಾಡಬಹುದು. ಓಕೆ, ಟಿಂಪ್ಯಾನಿಕ್ ಮೆಂಬ್ರೇನನ್ನು ಪರ್ಫೋರೇಟ್ ಮಾಡಿ ಓಟೈಟಿಸ್ ಮೀಡಿಯಾ ಮಾಡ್ಬೋದು. ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ಸ್ ಅದು ಪೆನ್ಸಿಲ್ ಅವ್ರ ಪೆನ್ನನ್ನು ಕಿವಿ ಒಳಗಡೆ ಇನ್ಸರ್ಟ್ ಮಾಡಿದಾಗ ಟಿಂಪ್ಯಾನಿಕ್ ಮೆಂಬ್ರೇನ್ ರಪ್ಚರ್ ಆಗ್ತಾ ಅಂತ ತಿಳ್ಕೊಳ್ಳಿ. ಓಕೆ, ಟಿಂಪ್ಯಾನಿಕ್ ಮೆಂಬ್ರೇನ್ ರಪ್ಚರ್ ಆದ ಕೂಡಲೇ ಏನಾಗುತ್ತೆ, ನಿಮಗೆ ಮಿಡಲ್ ಇಯರ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಓಕೆ, ಫಾರಿನ್ ಬಾಡಿ ಇದ್ದರೂ ಕೂಡ ಏನಾಗುತ್ತೆ, ನಮ್ಮ ಓಟೈಟಿಸ್ ಮೀಡಿಯಾ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್. ವಾಯ್ ಸರ್ ಏನಕ್ಕೆ? ಓಕೆ, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಇದ್ದರೆ ನಮಗೆ ಮಿಡಲ್ ಇಯರ್ ಇನ್ಫೆಕ್ಷನ್ ಯಾಕೆ ಆಗುತ್ತೆ? ಓಕೆ, ಸೊ ನಾನು ಮೊದಲೇ ಹೇಳೀನಿ ನಿಮಗೆ. ಓಕೆ, ಇದೇನು ನಮ್ಮ ಎಕ್ಸ್ಟರ್ನಲ್ ಇಯರ್. ಓಕೆ, ಸೊ ಇದು ಬಂತು ಟಿಂಪ್ಯಾನಿಕ್ ಮೆಂಬ್ರೇನ್, ಇದು ಮಿಡಲ್ ಇಯರ್. ಓಕೆ, ಮಿಡಲ್ ಇಯರ್ನಿಂದ ಏನಿರುತ್ತೆ, ಒಂದು ಇಲ್ಲಿ ಇಸ್ಥೀಷಿಯನ್ ಟ್ಯೂಬ್ ಇರುತ್ತಲ್ಲ, ಇದು ಎಲ್ಲಿ ಹೋಗುತ್ತೆ, ನಮ್ಮ ನ್ಯಾಸೋಫ್ಯಾರಿಂಗ್ಸ್ ಒಳಗಡೆ. ಓಕೆ, ನಮ್ಮ ನೋಸ್ ಹಿಂದ್ಗಡೆ ಹೋಗಿ ಕನೆಕ್ಟ್ ಇರುತ್ತೆ. ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಅಂದರೆ ಓಕೆ, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕಿಗೆ ಹೋಗಿದ್ದೇನಾಗಿದೆ, ಕನೆಕ್ಟ್ ಇದೆ. ಸೊ ಅದಕ್ಕೋಸ್ಕರ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಇದ್ದರೆ ಇಸ್ಥೀಷಿಯನ್ ಟ್ಯೂಬ್ ಥ್ರೂ ಏನಾಗುತ್ತೆ, ಬ್ಯಾಕ್ಟೀರಿಯಾಸ್ ಆ್ಯಂಡ್ ವೈರಸಸ್ ಹೋಗಿ ನಮ್ಮ ಮಿಡಲ್ ಇಯರನ್ನು ಇನ್ಫೆಕ್ಷನ್ ಮಾಡ್ತವೆ. ಓಕೆ, ಮಿಡಲ್ ಇಯರನ್ನು ಇನ್ಫೆಕ್ಷನ್ ಮಾಡ್ತವೆ. ನ್ಯಾಸೋಫ್ಯಾರಿಂಗ್ ಕನೆಕ್ಟ್ ಇದೆಯಲ್ಲ, ಅದಕ್ಕೋಸ್ಕರ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಆದಾಗ ಕೂಡ ನಮಗೆ ಓಟೈಟಿಸ್ ಮೀಡಿಯಾ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಎನ್ವಿರಾನ್ಮೆಂಟಲ್ ಸಚ್ ಆಸ್ ಎಕ್ಸ್ಪೋಜರ್ ಟು ಸ್ಮೋಕ್. ಓಕೆ, ಆರ್ ಬಾಟಲ್ ಫೀಡಿಂಗ್. ಓಕೆ, ಎಕ್ಸ್ಪೋಜರ್ ಟು ಜಾಸ್ತಿ ಸ್ಮೋಕಿಗೆ ನಾವು ಎಕ್ಸ್ಪೋಸ್ ಆದಾಗೂ ನಮಗೆ ಓಟೈಟಿಸ್ ಮೀಡಿಯಾ ಆಗ್ಬೋದು. ಬಾಟಲ್ ಫೀಡಿಂಗ್ ಅಂದರೆ ಏನು ಸರ್? ವಾಟ್ ಈಸ್ ಬಾಟಲ್ ಫೀಡಿಂಗ್? ಇಟ್ ಮೀನ್ಸ್ ಇನ್ ಇನ್ಫಾಂಟ್ಸ್, ಇನ್ ಬೇಬೀಸ್, ನ್ಯೂ ಬಾರ್ನ್ಸ್ ಏನು ಮಾಡ್ತಾ ಇದ್ದೀರಿ ನೀವು, ಬೇಬಿಗಳಿಗೆ ಬಾಟಲ್ ಫೀಡಿಂದ. ಓಕೆ, ಬಾಟಲ್ನಿಂದ ನೀವು ಫೀಡ್ ಮಾಡ್ತಾ ಇದ್ದಾಗ ಅದು ಏನಾಗುತ್ತೆ, ಆ ಬಾಟಲ್ನಿಂದ ಫೀಡ್ ಮಾಡಿದಾಗ ಬೇಬಿಯ ಇಸ್ಥೀಷಿಯನ್ ಟ್ಯೂಬ್ನಿಂದ ಆ ಹಾಲು ಇರುತ್ತೆ ಅಲ್ಲ, ಆ ಹಾಲು
ಆ ಹಾಲು ಏನಾಗುತ್ತೆ ಇಸ್ತೀಶಿಯನ್ ಟ್ಯೂಬಿಂದ ಮಿಡಲ್ ಇಯರ್ಗೆ ತನಕ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಬಾಟಲ್ ಫೀಡಿಂಗ್ ಮಾಡಿದಾಗ ಕೂಡ ಓಟೈಟಿಸ್ ಮೀಡಿಯಾ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಓನ್ಲಿ ಬಾಟಲ್ ಫೀಡಿಂಗ್ ಇಲ್ಲ, ಇನ್ ಲಾಯಿಂಗ್ ಡೌನ್ ಪೊಸಿಷನ್. ಓಕೆ, ಬೇಬಿ ಮಲಗುರುತ್ತೆ ಅಲ್ಲ, ಆವಾಗ ನೀವು ಬಾಟಲ್ ಫೀಡಿಂಗ್ ಮಾಡಿದಾಗ ಏನಾಗುತ್ತೆ ಓಟೈಟಿಸ್ ಮೀಡಿಯಾ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದರೆ ನಮ್ಮ ಇಸ್ತೀಶಿಯನ್ ಟ್ಯೂಬ್ ಇರುತ್ತಲ್ಲ, ಇಸ್ತೀಶಿಯನ್ ಟ್ಯೂಬ್ನಿಂದ ಆ ಮಿಲ್ಕಿಂದ ಒಂದು ಡ್ರಾಪ್ನು ನಮ್ಮ ಮಿಡಲ್ ಇಯರ್ ಒಳಗಡೆ ಹೋಗ್ತಂದ್ರೆ ಇನ್ಫ್ಲಮೇಷನ್ ಮಾಡ್ಬೋದು, ಇನ್ಫೆಕ್ಷನ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ವಿ ವಿಲ್ ಸಿ ಪ್ಯಾಥೋಫಿಸಿಯಾಲಜಿ. ವಾಟ್ ಈಸ್ ಪ್ಯಾಥೋಫಿಸಿಯಾಲಜಿ? ಓಕೆ, ಹೇಗಾಗುತ್ತೆ ಇನ್ಫ್ಲಮೇಷನ್? ಡ್ಯೂ ಟು ದಿ ಇಟಿಯಾಲಜಿಕಲ್ ಫ್ಯಾಕ್ಟರ್. ಓಕೆ, ಡ್ಯೂ ಟು ದಿ ಇಟಿಯಾಲಜಿಕಲ್ ಫ್ಯಾಕ್ಟರ್. ಎಕ್ಸಾಂಪಲ್ ಏನಿದೆ ಇಲ್ಲಿ? ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್. ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಆರ್ ಬ್ಯಾಕ್ಟೀರಿಯಾ. ಓಕೆ, ಏನಿದೆ? ಬ್ಯಾಕ್ಟೀರಿಯಾ ಅವ್ರ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಇದೆ. ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ? ಸಿರ್ರಸ್ ಎಕ್ಸುಡೇಟ್ ಆರ್ ಎಡಿಮಾ ಇನ್ ದಿ ಮಿಡಲ್ ಇಯರ್. ಸಿರ್ರಸ್ ಎಕ್ಸುಡೇಟ್ ಅಂದರೆ ಫ್ಲೂಯಿಡ್ ತುಂಬ್ಕೊಂಡು ಬೀಳುತ್ತೆ. ಫ್ಲೂಯಿಡ್ ಆ್ಯಂಡ್ ಎಡಿಮಾ ಇನ್ ದಿ ಮಿಡಲ್ ಇಯರ್. ಎಡಿಮಾ ಅಂದರೆ ಸ್ವೆಲ್ಲಿಂಗ್. ಓಕೆ, ಏನಾಗುತ್ತೆ? ಫ್ಲೂಯಿಡ್ ತುಂಬ್ಕೊಂಡು ಬೀಳುತ್ತೆ. ಯಾಕಂದರೆ ನಮ್ಮ ಇದು ಇಸ್ತೀಶಿಯನ್ ಟ್ಯೂಬ್ ಇಲ್ಲ, ಅದು ಡಿಸ್ಫಂಕ್ಷನ್ ಆಗಿದೆ. ಓಕೆ, ಡ್ರೈನೇಜ್ ಮಾಡೋದಿಲ್ಲ. ಆವಾಗ ಏನಾಗಿದೆ? ಇಲ್ಲಿ ಫ್ಲೂಯಿಡ್ ತುಂಬ್ಕೊಂಡಿದೆ, ಸ್ವೆಲ್ಲಿಂಗ್ ಇದೆ, ಎಡಿಮಾನೂ ಇದೆ. ಓಕೆ, ಸ್ವೆಲ್ಲಿಂಗ್ ಅಂತೀವಿ. ಎಡಿಮಾ ಅಂದರೆ ಸ್ವೆಲ್ಲಿಂಗ್. ಓಕೆ, ನೀರು ತುಂಬ್ಕೊಂಡಿದೆ ಮತ್ತು ಸ್ವೆಲ್ಲಿಂಗ್ ಇದೆ. ನೆಕ್ಸ್ಟ್ ಏನಾಗುತ್ತೆ? ಪಸ್ ಫಾರ್ಮೇಷನ್. ಓಕೆ, ಆ ಫ್ಲೂಯಿಡನ್ನು ಬೇಗ ನಾವು ಹೊರಗಡೆ ತೆಗಿಲಿಲ್ಲ ಅಂದರೆ ಏನಾಗುತ್ತೆ? ಅದು ಪಸ್ ಆಗಿ ಫಾರ್ಮೇಷನ್ ಆಗುತ್ತೆ. ಆ ಫ್ಲೂಯಿಡ್ ಏನಾಗುತ್ತೆ? ಏನು ಕನ್ವರ್ಟ್ ಆಗುತ್ತೆ? ಪಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಆವಾಗ ಏನಾಗುತ್ತೆ? ಜಾಸ್ತಿ ಪಸ್ ಆದಾಗ ಒಳಗಡೆ ಏನಾಗುತ್ತೆ? ಪ್ರೆಷರ್ ಬಿಲ್ಡಪ್ ಆಗುತ್ತೆ. ಪ್ರೆಷರ್ ಜಾಸ್ತಿ ಏನಾಗ್ತಾಯಿದೆ? ಇಲ್ಲಿ ಪ್ರೆಷರ್ ಬಿಲ್ಡಪ್ ಆಗ್ತಾಯಿದೆ. ಓಕೆ, ಪ್ರೆಷರ್ ಬಿಲ್ಡಪ್ ಆದಾಗ ಏನಾಗುತ್ತೆ? ಟಿಂಪ್ಯಾನಿಕ್ ಮೆಂಬ್ರೇನ್ ಪರ್ಫೋರೇಷನ್. ಓಕೆ, ನಮ್ಮ ಇಯರ್ ಡ್ರಮ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಓಕೆ, ಇಯರ್ ಡ್ರಮ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಜಾಸ್ತಿ ಪ್ರೆಷರ್ ಬಿದ್ದಾಗ ಏನಾಗುತ್ತೆ ಅಂದರೆ ನಮ್ಮ ಈ ಟಿಂಪ್ಯಾನಿಕ್ ಮೆಂಬ್ರೇನ್ ರಪ್ಚರ್ ಆಗುತ್ತೆ. ನಮ್ಮ ಇಯರ್ ಡ್ರಮ್ ಏನಾಗುತ್ತೆ? ಡ್ಯಾಮೇಜ್ ಆಗುತ್ತೆ. ಓಕೆ, ಸೊ ಲಾಸ್ಟ್ ಫೈನಲಿ ಓಟೈಟಿಸ್ ಮೀಡಿಯಾ ಕನ್ಫರ್ಮ್. ಓಟೈಟಿಸ್ ಮೀಡಿಯಾ ಅಂತ ನಮಗೆ ಕನ್ಫರ್ಮ್ ಆಗಿ ಅಂತೀವಿ. ಓಕೆ, ಮಿಡಲ್ ಇಯರ್ ಇನ್ಫೆಕ್ಷನ್ ಆಗಿದೆ. ಏನೇನಾಗ್ತಾಯಿದೆ? ಡ್ಯೂ ಟು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್. ಓಕೆ, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ? ಒಳಗಡೆ ಫ್ಲೂಯಿಡ್ ತುಂಬ್ಕೊಂಡು ಬೀಳುತ್ತೆ. ಮಿಡಲ್ ಇಯರ್ ಒಳಗಡೆ ಏನಾಗಿದೆ? ಫ್ಲೂಯಿಡ್ ತುಂಬ್ಕೊಂಡು ಬಿಡುತ್ತೆ. ಮತ್ತು ಎಡಿಮಾ ಆ್ಯಂಡ್ ಸ್ವೆಲ್ಲಿಂಗ್ ಆಗುತ್ತೆ. ಓಕೆ, ಎಡಿಮಾ ಆಗುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ ನಮ್ಮ ಮಿಡಲ್ ಇಯರ್ ಒಳಗಡೆ. ಓಕೆ, ಆ ಫ್ಲೂಯಿಡ್ ನಾವು ಬೇಗ ಹೊರಗೆ ತೆಗಿಲಿಲ್ಲ ಅಂದರೆ ಏನಾಗುತ್ತೆ? ಅದು ಪಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಪಸ್ ಆಗಿ ಕನ್ವರ್ಟ್ ಆದಾಗ ನಮ್ಮ ಮಿಡಲ್ ಇಯರ್ ಒಳಗಡೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಓಕೆ, ಪ್ರೆಷರ್ ಅದೆಲ್ಲ ಜಾಸ್ತಿ ಆದಾಗ ನಮ್ಮ ಟಿಂಪ್ಯಾನಿಕ್ ಮೆಂಬ್ರೇನ್ ಮೇಲೆ ಜಾಸ್ತಿ ಪ್ರೆಷರ್ ಬಿದ್ದು ಅದು ರಪ್ಚರ್ ಕೂಡ ಆಗ್ಬೋದು. ಏನಾಗ್ಬೋದು? ರಪ್ಚರ್ ಕೂಡ ಆಗ್ಬೋದು. ಸೊ ಫೈನಲಿ ಓಟೈಟಿಸ್ ಮೀಡಿಯಾ ಆಗುತ್ತೆ. ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಎಲ್ಲ ನಮಗೆ ಕಾಣ್ತವೆ. ಓಕೆ, ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಎಲ್ಲ ಕಾಣ್ಬೋದು ಓಟೈಟಿಸ್ ಮೀಡಿಯಾ ಆದಾಗ. ಓಕೆ, ನೆಕ್ಸ್ಟ್ ವಿ ವಿಲ್ ಸ್ಟಡಿ ವಾಟ್ ಆರ್ ದಿ ಸೈನ್ ಆ್ಯಂಡ್ ಸಿಂಪ್ಟಮ್ಸ್, ವಾಟ್ ಆರ್ ದಿ ಕ್ಲಿನಿಕಲ್ ಫೀಚರ್ಸ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಅಂತಲೂ ಅನ್ಬೋದು. ಓಕೆ, ಸೊ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಏನು? ಓಟಾಲ್ಜಿಯಾ ಫಸ್ಟ್ ಏನಿರುತ್ತೆ? ನಿಮ್ಮ ಮಿಡಲ್ ಇನ್ಫೆಕ್ಷನ್ ಆದರೆ ಓಟಾಲ್ಜಿಯಾ ಆರ್ ಇಯರ್ ಪೇನ್ ಇರುತ್ತೆ. ಓಕೆ, ನೆಕ್ಸ್ಟ್ ಫೀವರ್. ಹೌದು, ಇನ್ಫೆಕ್ಷನ್ ಇದ್ದರೆ ಫೀವರ್ 100% ಇದ್ದೇ ಇರುತ್ತೆ. ಓಕೆ, ಫೀವರ್ ಇದೆ. ನೆಕ್ಸ್ಟ್ ಹಿಯರಿಂಗ್ ಲಾಸ್. ಹೌದು, ಹಿಯರಿಂಗ್ ಲಾಸ್. ಯಾಕೆ? ಟಿಂಪ್ಯಾನಿಕ್ ಮೆಂಬ್ರೇನ್ ಪರ್ಫೋರೇಟ್ ಆಗಿದೆ, ಒಳಗಡೆ ಏರ್ ಫಿಲ್ಡ್ ಆಗಿರಬೇಕು, ಬಟ್ ಆ ಮಿಡಲ್ ಇಯರ್ ಒಳಗಡೆ ಏನಾಗಿದೆ? ಸಿರ್ರಸ್ ಫ್ಲೂಯಿಡ್ ತುಂಬ್ಕೊಂಡು ಬಿಟ್ಟಿದೆ, ಅದಕ್ಕೋಸ್ಕರ ಹಿಯರಿಂಗ್ ಲಾಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಯರ್ ಡಿಸ್ಚಾರ್ಜ್ ಆರ್ ಓಟೋರಿಯಾ. ಓಟೋರಿಯಾ ಅಂದರೆ ಏನು? ಡಿಸ್ಚಾರ್ಜ್ ಫ್ರಮ್ ದಿ ಇಯರ್. ಏನು? ಪಸ್ ಬರ್ತಾ ಇದೆ. ಓಕೆ, ಪಸ್ ಏನಿದೆ? ಬರ್ತಾ ಇದೆ ಇಯರಿಂದ. ಸೊ ನೀವು ಫ್ರೆಂಡ್ಸನ್ನು ಅಥವಾ ಯಾವುದೇ ಸಣ್ಣ ಮಕ್ಕಳನ್ನು ನೋಡಿರ್ಬೋದು, ಅವ್ರು ಇಯರಿಂದ ಯಾವಾಗ ನೋಡಿದರೆ ಆವಾಗ ಡಿಸ್ಚಾರ್ಜ್ ಬರ್ತಾ ಇದೆ, ಪಸ್ ಬರ್ತಾ ಇದೆ, ಅದನ್ನು ನಾವು ಏನಂತೀವಿ? ಓಟೋರಿಯಾ ಅಂತೀವಿ. ಓಕೆ, ಇಯರ್ ಡಿಸ್ಚಾರ್ಜ್ ಇನ್ ಕೇಸ್ ಆಫ್ ಟಿಂಪ್ಯಾನಿಕ್ ಮೆಂಬ್ರೇನ್ ಪರ್ಫೋರೇಷನ್. ಹೌದು, ಟಿಂಪ್ಯಾನಿಕ್ ಮೆಂಬ್ರೇನ್ ಪರ್ಫೋರೇಷನ್ ಆದಾಗ ಮಿಡಲ್ ಇಯರಿಂದ ಏನೇ ಫ್ಲೂಯಿಡ್ ಇರುತ್ತೆ ಅಲ್ಲ, ಸಿರ್ರಸ್ ಫ್ಲೂಯಿಡ್ ಇರುತ್ತೆ, ಪಸ್ ಇರುತ್ತೆ ಅಲ್ಲ, ಅದು ಕಿವಿಯಿಂದ ಹೊರಗಡೆ ಬರುತ್ತದೆ. ಓಕೆ, ನೆಕ್ಸ್ಟ್ ಇರಿಟೇಬಿಲಿಟಿ ಇನ್ ಚಿಲ್ಡ್ರನ್ಸ್. ಓಕೆ, ಚಿಲ್ಡ್ರನ್ ಒಳಗಡೆ ಇರಿಟೇಬಿಲಿಟಿ ನಾವು ನೋಡ್ಬೋದು. ನೆಕ್ಸ್ಟ್ ಫುಲ್ನೆಸ್ ಆರ್ ಪ್ರೆಸೆನ್ಸ್, ಪ್ರೆಷರ್ ಇನ್ ದಿ ಏರ್. ಓಕೆ, ಪ್ರೆಷರ್. ಹೌದು, ಪ್ರೆಷರ್ ಆಗ್ತಾಯಿದೆ, ಅದಕ್ಕೋಸ್ಕರ ಟಿಂಪ್ಯಾನಿಕ್ ಮೆಂಬ್ರೇನ್ ಪರ್ಫೋರೇಷನ್ ಆಗ್ತಾ ಇದೆಯಲ್ಲ, ಫುಲ್ನೆಸ್ ಫೀಲ್ ಆಗ್ತಾ ಇದೆ. ಹೌದು, ನೀರು ತುಂಬ್ಕೊಂಡು ಬಿಟ್ಟಿದೆ. ಓಕೆ, ಏರ್ ಇರೋ ಪ್ಲೇಸ್ ಒಳಗಡೆ ನೀರು ತುಂಬ್ಕೊಂಡು ಬಿಟ್ಟಿದೆ. ಮಿಡಲ್ ಇಯರ್ ಒಳಗಡೆ ಏರ್ ಇರಬೇಕು, ಏರ್ ಫಿಲ್ಡ್ ಕ್ಯಾವಿಟಿ ಇದೆ, ಬಟ್ ಅಲ್ಲ ಏನಾಗ್ತಾ ಇದೆ? ಸಿರ್ರಸ್ ಫ್ಲೂಯಿಡ್ ತುಂಬ್ತಾ ಇದೆಯಲ್ಲ, ಅದಕ್ಕೋಸ್ಕರ ಫುಲ್ನೆಸ್ ಫೀಲ್ ಆಗುತ್ತೆ ನಮಗೆ. ಓಕೆ, ಮತ್ತು ಪ್ರೆಷರ್ ಕೂಡ ಫೀಲ್ ಆಗುತ್ತೆ ನಮ್ಮ ಮಿಡಲ್ ಇಯರ್ ಒಳಗಡೆ, ನಮ್ಮ ಇಯರ್ ಒಳಗಡೆ. ನೆಕ್ಸ್ಟ್ ವರ್ಟಿಗೋ ಆರ್ ಇಂಬ್ಯಾಲೆನ್ಸ್. ಹೌದು, ಇಂಬ್ಯಾಲೆನ್ಸ್ನೂ ಆಗಬಹುದು. ಓಕೆ, ಬಿಕಾಸ್ ಅವರ್ ಇಯರ್ ಏನು ಫಂಕ್ಷನ್ ಮಾಡ್ತಾ ಇದೆ, ನಮ್ಮ ಕಿವಿ ಏನು ಫಂಕ್ಷನ್ ಮಾಡ್ತಾ ಇದೆ? ಬ್ಯಾಲೆನ್ಸ್. ಓಕೆ, ಬ್ಯಾಲೆನ್ಸ್ ಫಂಕ್ಷನ್ ಮಾಡ್ತಾ ಇದೆ, ಅದೇ ಎಫೆಕ್ಟ್ ಆಗಿದೆ ಅಂದರೆ ಇಂಬ್ಯಾಲೆನ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅನಾರೋಕ್ಸಿಯಾ. ಅನಾರೋಕ್ಸಿಯಾ ಅಂದರೆ ಲಾಸ್ ಆಫ್ ಅಪಟೈಟ್. ಓಕೆ, ಲಾಸ್ ಆಫ್ ಅಪಟೈಟ್, ಊಟ ಸೇರಲ್ಲ ಅವನಿಗೆ. ಓಕೆ,
ಫೀವರ್ ಇದೆ, ಅದ್ರ ಜೊತೆ ಊಟ ಸೇರ್ತಾ ಇಲ್ಲ ಅವನಿಗೆ, ಅನರಾಕ್ಸಿಯಾ ಇದೆ. ಓಕೆ, ಸೊ ಲಾಸ್ ಆಫ್ ಅಪಟೈಟ್, ಹಸಿವು ಆಗ್ತಾ ಇಲ್ಲ ಅವನಿಗೆ. ನೆಕ್ಸ್ಟ್ ನಾಸಿಯಾ ವಾಮಿಟಿಂಗ್ನೂ ಆಗ್ಬೋದು. ಓಕೆ, ನಾಸಿಯಾ ಅಂದರೆ ಫೀಲಿಂಗ್ ಆಫ್ ವಾಮಿಟಿಂಗ್, ವಾಮಿಟಿಂಗ್ ಅಂದರೆ ರಿಗರ್ಜಿಟೇಷನ್ ಆಫ್ ಗ್ಯಾಸ್ಟ್ರಿಕ್ ಕಂಟೆಂಟ್ಸ್. ಓಕೆ, ಏನಾಗ್ತಾ ಇದೆ, ಹೊರಗಡೆ ಬರ್ತಾ ಇವೆ. ಓಕೆ, ಊಟ ಮಾಡಿರೋದೆಲ್ಲ ಹೊರಗಡೆ ಬರ್ತಾ ಇದೆ. ನೆಕ್ಸ್ಟ್ ಟೀನಿಟಸ್. ಟೀನಿಟಸ್ ಅಂದರೆ ಏನು? ರಿಂಗಿಂಗ್ ಆಫ್ ಇಯರ್. ಓಕೆ, ರಿಂಗಿಂಗ್ ಆರ್ ಬಜ್ಜಿಂಗ್ ಆಫ್ ಇಯರ್. ಸೊ ಸೌಂಡ್ ಬರ್ತಾ ಇದೆ ಇಯರ್ ಒಳಗಡೆ. ಓಕೆ, ಸೊ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಅರ್ಥ ಆಗಿರ್ಬೋದು. ಏನಿದೆ, ಪೇನ್ ಇದೆ, ಫೀವರ್ ಇದೆ, ಹಿಯರಿಂಗ್ ಲಾಸ್ ಇದೆ, ಇಯರ್ ಡಿಸ್ಚಾರ್ಜ್ ಅಥವಾ ಓಟೋರಿಯಾ ಅಂತೀವಿ, ಡಿಸ್ಚಾರ್ಜ್ ಬರುತ್ತೆ, ಪಸ್ ಅದೆಲ್ಲ ಹೊರಗಡೆ. ಓಕೆ, ನೆಕ್ಸ್ಟ್ ಇರಿಟೇಬಿಲಿಟಿ ಇನ್ ಚಿಲ್ಡ್ರನ್ಸ್. ಇರಿಟೇಬಿಲಿಟಿ ಇದೆ, ಫುಲ್ನೆಸ್ ಫೀಲ್ ಆಗ್ತಾ ಇದೆ, ಯಾಕಂದರೆ ನೀರು ತುಂಬ್ಕೊಂಡು ಬಿಟ್ಟಿದೆ. ಆರ್ ಪ್ರೆಷರ್ ಇನ್ ದಿ ಇಯರ್. ಓಕೆ, ವರ್ಟಿಗೋ, ಇಂಬ್ಯಾಲೆನ್ಸ್, ಅನರಾಕ್ಸಿಯಾ, ನಾಸಿಯಾ, ವಾಮಿಟಿಂಗ್ ಆ್ಯಂಡ್ ಟೀನಿಟಸ್ ಮೀನ್ಸ್ ರಿಂಗಿಂಗ್ ಆಫ್ ಇಯರ್. ಓಕೆ, ಐ ಥಿಂಕ್ ಸೈನ್ ಆ್ಯಂಡ್ ಸಿಂಪ್ಟಮ್ಸ್, ಕ್ಲಿನಿಕಲ್ ಫೀಚರ್ಸ್ ಎಲ್ಲ ನಿಮ್ಗೆ ಅರ್ಥ ಆಗಿರ್ಬೋದು. ಓಕೆ, ನೆಕ್ಸ್ಟ್ ವಿ ವಿಲ್ ಸಿ ವಾಟ್ ಈಸ್ ಡಯಾಗ್ನೋಸಿಸ್. ಓಕೆ, ಸೊ ಇದರೊಳಗೆ ನಾವು ಯಾವ ಡಯಾಗ್ನೋಸಿಸನ್ನು ಮಾಡ್ತೀವಿ ಅದನ್ನು ನೋಡೋಣ. ಓಕೆ, ಫಸ್ಟ್ ಹಿಸ್ಟ್ರಿ ಕಲೆಕ್ಷನ್ ಆ್ಯಂಡ್ ಫಿಸಿಕಲ್ ಎಕ್ಸಾಮಿನೇಷನ್. ಹಿಸ್ಟ್ರಿ ಕಲೆಕ್ಷನ್. ಓಕೆ, ಹಿಸ್ಟ್ರಿ ಕಲೆಕ್ಷನ್ ಅಂದರೆ ಯಾವಾಗಿನಿಂದ ಇದೆ, ನಿಮ್ಗೆ ಎಷ್ಟು ದಿವಸ ಆಯಿತು. ಓಕೆ, ಅದೆಲ್ಲ ನಾವು ಕೇಳ್ತೀವಿ. ಫಿಸಿಕಲ್ ಎಕ್ಸಾಮಿನೇಷನ್ ಒಳಗಡೆ ನೋಡ್ತೀವಿ, ಸ್ಪೆಷಲಿ ಓಟೋಸ್ಕೋಪಿ. ಫಿಸಿಕಲ್ ಎಕ್ಸಾಮಿನೇಷನ್ ಒಳಗಡೆ ನಾವೇನು ಮಾಡ್ತೀವಿ, ಓಟೋಸ್ಕೋಪಿಯಿಂದ ನಾವು ಇಯರ್ ಎಕ್ಸಾಮಿನೇಷನ್ ಮಾಡ್ತೀವಿ. ಓಕೆ, ಏನರ ಫಾರಿನ್ ಆಬ್ಜೆಕ್ಟ್ ಅದನ್ನು ಏನಿದೆ ಅಂತ ನಾವು ಟೆಸ್ಟ್ ಮಾಡ್ತೀವಿ ಓಟೋಸ್ಕೋಪಿ ಒಳಗಡೆ. ಓಕೆ, ನೆಕ್ಸ್ಟ್ ಟಿಂಪ್ಯಾನೋಮೆಟ್ರಿ. ಟಿಂಪ್ಯಾನೋಮೆಟ್ರಿ ಮೀನ್ಸ್ ವಿ ಆರ್ ವಿಜುವಲೈಸಿಂಗ್ ಟಿಂಪ್ಯಾನಿಕ್ ಮೆಂಬ್ರೇನ್ ವೇರ್ ದೇರ್ ಇಸ್ ಎ ಪರ್ಫೋರೇಷನ್ ಆರ್ ನಾಟ್. ಓಕೆ, ಪರ್ಫೋರೇಷನ್ ಇದೆನಾ ಇಲ್ಲನಾ ಅಂತ ನಾವು ಟಿಂಪ್ಯಾನಿಕ್ ಮೆಂಬ್ರೇನನ್ನು ನಾವು ಏನು ಮಾಡ್ತಾ ಇದ್ದೀವಿ, ಟಿಂಪ್ಯಾನೋಮೆಟ್ರಿಯಲ್ಲಿ ನಾವು ವಿಜುವಲೈಸ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಹಿಯರಿಂಗ್ ಟೆಸ್ಟ್ ಅಥವಾ ಆಡಿಯೋಮೆಟ್ರಿ. ಓಕೆ, ಹಿಯರಿಂಗ್ ಟೆಸ್ಟ್ ನಾವೇನು ಮಾಡ್ತಾ ಇದ್ದೀವಿ, ಕೇಳಿಸ್ತಾ ಇದೆಯಾ ಅಥವಾ ಹಿಯರಿಂಗ್ ಲಾಸ್ ಇದೆನಾ ಅಂತ ನಾವು ಇದರಲ್ಲಿ ನೋಡ್ತೀವಿ. ಕಲ್ಚರ್. ಇಫ್ ದೇರ್ ಈಸ್ ಅ ಡಿಸ್ಚಾರ್ಜ್ ಇದ್ದರೆ ಅದನ್ನು ನಾವು ಕಲ್ಚರ್ ಮಾಡ್ತೀವಿ. ಓಕೆ, ಲ್ಯಾಬ್ ಒಳಗಡೆ ತೊಗೊಂಡು ಹೋಗಿ ಅದನ್ನು ಸೆಲ್ ಡಿವೈಡ್ ಮಾಡಿ ಓಕೆ ಕಲ್ಚರ್ ಮೀಡಿಯಾ ಒಳಗಡೆ ಹಾಕಿ ಸೊ ಯಾವ ಬ್ಯಾಕ್ಟೀರಿಯಾ ಇದೆ, ಯಾವ ವೈರಸ್ ಇದೆ ಅಂತ ನಾವು ಇದನ್ನು ನೋಡ್ಬೋದು. ಓಕೆ, ಕಲ್ಚರ್ ಕೂಡ ನಾವು ಮಾಡ್ಬೋದು. ಓಕೆ, ಡಯಾಗ್ನೋಸಿಸ್ ಒಳಗಡೆ ಹಿಸ್ಟ್ರಿ ಕಲೆಕ್ಷನ್, ಫಿಸಿಕಲ್ ಎಕ್ಸಾಮಿನೇಷನ್, ಓಟೋಸ್ಕೋಪಿ, ಟಿಂಪ್ಯಾನೋಮೆಟ್ರಿ, ಹಿಯರಿಂಗ್ ಟೆಸ್ಟ್ ಅಂದರೆ ಆಡಿಯೋಮೆಟ್ರಿ. ಓಕೆ, ಕಲ್ಚರ್ ಕೂಡ ನಾವು ಮಾಡ್ಬೋದು. ಓಕೆ, ಟು ಡಿಟೆಕ್ಟ್ ವಿಚ್ ಮೈಕ್ರೋ ಆರ್ಗ್ಯಾನಿಸಮ್ ಹ್ಯಾಸ್ ಕಾಸ್ಡ್ ಓಟೈಟಿಸ್ ಮೀಡಿಯಾ. ಓಕೆ, ನೆಕ್ಸ್ಟ್ ವಿಲ್ ಸಿ ಮೆಡಿಕಲ್ ಮ್ಯಾನೇಜ್ಮೆಂಟ್. ಓಕೆ, ಮೆಡಿಕಲ್ ಮ್ಯಾನೇಜ್ಮೆಂಟ್ ನಾವು ಏನು ಟ್ರೀಟ್ಮೆಂಟ್ ಕೊಡ್ಬೋದು. ಓಕೆ, ಮೆಡಿಕಲ್ ಅಂದರೆ ನಾವು ಮೆಡಿಸಿನ್ ಕೊಟ್ಟದನ್ನು ಟ್ರೀಟ್ ಮಾಡ್ಬೋದು. ಓಕೆ, ಫಸ್ಟ್ ಆ್ಯಂಟಿಬಯೋಟಿಕ್ಸ್. ಹೌದು, ಇನ್ಫೆಕ್ಷನ್ ಇದೆ. ಓಕೆ, ಇನ್ಫೆಕ್ಷನ್ ಇದ್ದರೆ ನಾವು ಆ್ಯಂಟಿಬಯೋಟಿಕ್ ಕೊಡಲೇಬೇಕು. ಏನು ಎಕ್ಸಾಂಪಲ್ ಫಾರ್ ಅಮಾಕ್ಸಿಸಿಲಿನ್ ಫಾರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಓಕೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದೆ, ಸೊ ಅದನ್ನು ನಾವು ಏನು ಕೊಡ್ತಾ ಇದ್ದೀವಿ, ಅಮಾಕ್ಸಿಸಿಲಿನ್ ಕೊಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಅನಾಲ್ಜೆಸಿಕ್ಸ್ ಮೀನ್ಸ್ ಪೇನ್ ಕಿಲ್ಲರ್ ಆ್ಯಂಡ್ ಆ್ಯಂಟಿಪೈರೆಟಿಕ್ ಅಂದರೆ ಫೀವರ್ ಕಡಿಮೆ ಮಾಡೋದು. ಓಕೆ, ಪೇನ್ ಆಗ್ತಾ ಇದೆ, ಅದಕ್ಕೋಸ್ಕರ ನಾವು ಅನಾಲ್ಜೆಸಿಕ್ಸ್ ಪೇನ್ ಕಿಲ್ಲರ್ ಕೊಡ್ತಾ ಇದ್ದೀವಿ. ಓಕೆ, ಆ್ಯಂಟಿಪೈರೆಟಿಕ್ಸ್ ಕೊಡ್ತಾ ಇದ್ದೀವಿ, ಯಾಕಂದರೆ ಫೀವರ್ ಇದೆ, ನಾವು ಫೀವರನ್ನು ಕಡಿಮೆ ಮಾಡೋಕ್ಕೆ ಆ್ಯಂಟಿಪೈರೆಟಿಕ್ ಕೊಡ್ತಾ ಇದ್ದೀವಿ. ಓಕೆ, ಎಕ್ಸಾಂಪಲ್ ಅಸಿಟಮಿನೋಫೆನ್ ಅಂದರೆ ಪ್ಯಾರಾಸಿಟಮಾಲ್. ಓಕೆ, ಪ್ಯಾರಾಸಿಟಮಾಲ್ ಕೊಟ್ಟರೆ ಏನಾಗುತ್ತೆ, ಫೀವರ್ ಕಡಿಮೆ ಆಗುತ್ತೆ. ಇಬುಪ್ರೋಫಿನ್ ಪೇನ್ ಕಡಿಮೆ ಆಗುತ್ತೆ ಮತ್ತು ಫೀವರ್ ಕೂಡ ಕಡಿಮೆ ಆಗುತ್ತೆ. ಎಕ್ಸಾಂಪಲ್ ಏನು, ಅನಾಲ್ಜೆಸಿಕ್ಸ್ ಮತ್ತು ಆ್ಯಂಟಿಪೈರೆಟಿಕ್ಸ್ ಒಳಗಡೆ ಅಸಿಟಮಿನೋಫೆನ್ ಆರ್ ಇಬುಪ್ರೋಫಿನ್ ಫಾರ್ ಪೇನ್ ರಿಲೀಫ್ ಆ್ಯಂಡ್ ಫೀವರ್. ಓಕೆ, ಫೀವರನ್ನು ಕಡಿಮೆ ಮಾಡಬೇಕು ಮತ್ತು ಪೇನ್ ಕಡಿಮೆ ಆಗಬೇಕಂತ ನಾವು ಅನಾಲ್ಜೆಸಿಕ್ಸ್ ಮತ್ತು ಆ್ಯಂಟಿಪೈರೆಟಿಕ್ ಕೊಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಆ್ಯಂಟಿಹಿಸ್ಟಮೈನ್ಸ್ ಯಾಕೆ ಕೊಡ್ತೀವಿ. ಓಕೆ, ವೈ ವಿ ಆರ್ ಗಿವಿಂಗ್ ಆ್ಯಂಟಿಹಿಸ್ಟಮೈನ್ಸ್ ಟು ದಿ ಓಟೈಟಿಸ್ ಮೀಡಿಯಾ ಪೇಷಂಟ್. ಓಕೆ, ಆ್ಯಂಟಿಹಿಸ್ಟಮೈನ್ಸ್ ಅಂದರೆ ಟು ಟ್ರೀಟ್ ಅಲರ್ಜಿಕ್ ಓಟೈಟಿಸ್ ಮೀಡಿಯಾ. ಓಕೆ, ಅಲರ್ಜಿಯಿಂದ ಅವನಿಗೆ ಓಟೈಟಿಸ್ ಮೀಡಿಯಾ ಆಗಿದೆ ಅಂದರೆ ನಾವೇನು ಆ್ಯಂಟಿಹಿಸ್ಟಮೈನ್ಸ್ ಕೊಡ್ತೀವಿ. ಓಕೆ, ಲೈಕ್ ಫೆನರಮೈನ್ ಮಾಲಿಯೇಟ್. ಯಾವ ಟ್ಯಾಬ್ಲೆಟ್ ಕೊಡ್ತೀವಿ ನಾವು, ಯಾವ ಮೆಡಿಸಿನ್ ಕೊಡ್ತೀವಿ, ಫೆನರಮೈನ್ ಮಾಲಿಯೇಟ್ ಮೆಡಿಸಿನ್ ಕೊಡ್ತೀವಿ ಅವನಿಗೆ. ಓಕೆ, ಟು ಟ್ರೀಟ್ ಅಲರ್ಜಿ. ಓಕೆ, ಅಲರ್ಜಿನಿಂದ ಓಟೈಟಿಸ್ ಮೀಡಿಯಾ ಆಗಿದೆ ಅಂದರೆ ನಾವು ಅವನ್ನ ಆ್ಯಂಟಿಹಿಸ್ಟಮೈನ್ಸ್ ಕೊಡ್ತೀವಿ. ಓಕೆ, ನೆಕ್ಸ್ಟ್ ಇದು ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಒಳಗಡೆ ಬರುತ್ತೆ. ಓಕೆ, ದಿಸ್ ಕಮ್ಸ್ ಅಂಡರ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್, ನಾಟ್ ಇನ್ ಮೆಡಿಕಲ್ ಮ್ಯಾನೇಜ್ಮೆಂಟ್. ಓಕೆ, ನೆಕ್ಸ್ಟ್ ಆ್ಯಂಟಿಸೆಪ್ಟಿಕ್ ಇಯರ್ ವಾಶ್ ಇನ್ ಕ್ರೋನಿಕ್ ಓಟೈಟಿಸ್ ಮೀಡಿಯಾ. ಓಕೆ, ಕ್ರೋನಿಕ್ ಓಟೈಟಿಸ್ ಮೀಡಿಯಾ ಅಂದರೆ 3 ಮಂತ್ಗಿಂತ ಜಾಸ್ತಿ ಇರುತ್ತೆ ಅಲ್ಲ, ಅಂಥ ಪೇಷಂಟ್ಗಳಿಗೆ ನಾವು ಆ್ಯಂಟಿಸೆಪ್ಟಿಕ್ ಇಯರ್ ವಾಶ್. ಓಕೆ, ಇಯರನ್ನು ಕ್ಲೀನಾಗಿ ಇಡೋಕ್ಕೆ ಟ್ರೈ ಮಾಡಬೇಕು. ಓಕೆ, ಆ್ಯಂಟಿಸೆಪ್ಟಿಕ್ ಇಯರ್ ವಾಶ್ ಕೊಡಬೇಕು ನಾವು. ಓಕೆ, ಮೆಡಿಕಲ್ ಮ್ಯಾನೇಜ್ಮೆಂಟ್ ಒಳಗಡೆ ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ, ಅನಾಲ್ಜೆಸಿಕ್ಸ್ ಕೊಡ್ತೀವಿ, ಪೇನ್ ಕಡಿಮೆ ಮಾಡೋಕ್ಕೆ ಆ್ಯಂಟಿಬಯೋಟಿಕ್ ಕೊಡ್ತೀವಿ, ಪೇನ್ ಮತ್ತು ಫೀವರ್ ಕಡಿಮೆ ಮಾಡೋಕ್ಕೆ ಆ್ಯಂಟಿಹಿಸ್ಟಮೈನ್ಸ್ ಕೊಡ್ತೀವಿ, ಅಲರ್ಜಿ ಕಡಿಮೆ ಮಾಡೋಕ್ಕೆ ಮತ್ತು ಆ್ಯಂಟಿಸೆಪ್ಟಿಕ್ ಇಯರ್ ವಾಶ್ ಕೊಡ್ತೀವಿ ಇನ್ನು ಕ್ರೋನಿಕ್ ಕಂಡೀಷನ್. ಓಕೆ, ಐ ಥಿಂಕ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ವಿ ವಿಲ್ ಸಿ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಆಫ್ ಓಟೈಟಿಸ್ ಮೀಡಿಯಾ. ಓಕೆ, ಫಸ್ಟ್ ಮಿರಿಂಗೋಟೊಮಿ. Sir, what is myringotomy? A surgical procedure where a small incision is made in the tympanic membrane to allow fluid to drain from middle ear. So ನಾವೇನು ಮಾಡ್ತಾ ಇದ್ದೀವಿ, ಸ್ಮಾಲ್ ಇನ್ಸಿಷನ್
ಸ್ಮಾಲ್ ಇನ್ಸಿಷನ್ ಆನ್ ಟಿಂಪ್ಯಾನಿಕ್ ಮೆಂಬ್ರೇನ್ ಮೇಲೆ ಒಂದು ಸಣ್ಣ ಇನ್ಸಿಷನ್ ಮಾಡ್ತಾಯಿದ್ದೀವಿ. ಓಕೆ, ಕಟ್ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ಟು ಅಲೋ ಫ್ಲೂಯಿಡ್ ಟು ಡ್ರೈನ್. ಓಕೆ, ಮಿಡಲ್ ಇಯರ್ ಒಳಗಡೆ ಯಾವ ಫ್ಲೂಯಿಡ್ ತುಂಬ್ಕೊಂಡು ಬಿಟ್ಟಿದೆಯಲ್ಲ, ಸೀರಸ್ ಫ್ಲೂಯಿಡ್ ತುಂಬ್ಕೊಂಡು ಬಿಟ್ಟಿದೆಯಲ್ಲ, ಅದನ್ನು ನಾವು ಹೊರಗಡೆ ತೆಗೆಯೋಕ್ಕೆ ನಾವು ಟಿಂಪ್ಯಾನಿಕ್ ಮೆಂಬ್ರೇನಿಂದ ಇನ್ಸಿಷನ್ ಮಾಡ್ತಾಯಿದ್ದೀವಿ. ಟಿಂಪ್ಯಾನಿಕ್ ಮೆಂಬ್ರೇನಿಂದ ಸ್ಮಾಲ್ ಹೋಲ್ ಮಾಡ್ತಾಯಿದ್ದೀವಿ. ಓಕೆ, ಯಾಕೆ ಅಂದರೆ ಟು ಡ್ರೈನ್ ಫ್ಲೂಯಿಡ್ ಫ್ರಮ್ ದಿ ಮಿಡಲ್ ಇಯರಿಂದ ನಾವು ಫ್ಲೂಯಿಡನ್ನು ಹೊರಗಡೆ ತೆಗೆಯೋಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ, ಮೆರಿಂಗೋಟೊಮಿ ಮಾಡ್ತಾಯಿದ್ದೀವಿ. ನಾವು ಸ್ಮಾಲ್ ಇನ್ಸಿಷನ್ ಮಾಡ್ತಾ ಇದ್ದೀವಿ. ಓಕೆ, ಇದನ್ನು ನಾವು ಏನನ್ಬೋದು, ಮೆರಿಂಗೋಟೊಮಿ. ಓಕೆ, ನೆಕ್ಸ್ಟ್ ವಿ ವಿಲ್ ಸಿ tympanotomy. Okay, next we will see tympanotomy. What is tympanotomy, sir? Tympanotomy, it is a similar procedure to the ಮೆರಿಂಗೋಟೊಮಿ. ಓಕೆ, ಮೆರಿಂಗೋಟೊಮಿ ಥರನೇ ನಾವು ಏನು ಮಾಡ್ತೀವಿ, ಇದರಲ್ಲೂ ಒಂದು ಟಿಂಪ್ಯಾನಿಕ್ ಮೆಂಬ್ರೇನ್ ಇಯರ್ ಡಮ್ ಮೇಲೆ ಏನು ಮಾಡ್ತಾ ಇದ್ದೀವಿ, ನಾವು ಇನ್ಸಿಷನ್ ಮಾಡ್ತಾ ಇದ್ದೀವಿ. ಓಕೆ, ಇಟ್ ರೆಫರ್ಸ್ ಟು ದಿ ಕ್ರಿಯೇಟಿಂಗ್ ಅ ಸರ್ಜಿಕಲ್ ಓಪನಿಂಗ್ ಇನ್ ದಿ ಟಿಂಪ್ಯಾನಿಕ್ ಮೆಂಬ್ರೇನ್. ಸೊ ಇಲ್ಲೂ ನಾವು ಏನು ಮಾಡ್ತಾ ಇದ್ದೀವಿ, ಸರ್ಜಿಕಲ್ ಓಪನಿಂಗ್ ಮಾಡ್ತಾ ಇದ್ದೀವಿ ಟಿಂಪ್ಯಾನಿಕ್ ಮೆಂಬ್ರೇನ್ ಮೇಲೆ. ಓಕೆ, ಟಿಂಪ್ಯಾನಿಕ್ ಮೆಂಬ್ರೇನ್ ಮೇಲೆ ಸರ್ಜಿಕಲ್ ಓಪನಿಂಗ್ ಮಾಡ್ತಾ ಇದ್ದೀವಿ. ಓಕೆ, ಟಿಪಿಕಲಿ ಟು ಇನ್ಸರ್ಟ್ ಟಿಂಪ್ಯಾನೋಸ್ಟೊಮಿ ಟ್ಯೂಬ್ ಆರ್ ವೆಂಟಿಲೇಷನ್ ಟ್ಯೂಬ್ ಇನ್ ಟು ದಿ ಇಯರ್ ಡ್ರಮ್. ಓಕೆ, ಯಾಕೆ ನಾವು ಟಿಂಪ್ಯಾನೋಸ್ಟೊಮಿ ಯೂಸ್ ಮಾಡ್ತೀವಿ ಅಂದರೆ ಟು ಇನ್ಸರ್ಟ್ ಟಿಂಪ್ಯಾನೋಸ್ಟೊಮಿ ಟ್ಯೂಬ್ ಇನ್ಸರ್ಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಟಿಂಪ್ಯಾನೋಸ್ಟೊಮಿ ಟ್ಯೂಬ್ ಅಂದರೆ ಏನು ಮಾಡ್ತಾರೆ, ಟ್ಯೂಬ್ ಹಚ್ತಾರೆ. ಓಕೆ, ಇಯರ್ ಡ್ರಮ್ ಒಳಗಡೆ ಒಂದು ಟ್ಯೂಬನ್ನು ಹಚ್ತಾರೆ. ಇದು ಇಯರ್ ಡ್ರಮ್ ಅದ ಅಂತ ಅಂದ್ಕೊಳ್ಳಿ. ಸೊ ಇಲ್ಲೊಂದು ಹೋಲ್ ಮಾಡಿ ಇಲ್ಲಿ ಟ್ಯೂಬ್ ಹಚ್ತಾರೆ. ಓಕೆ, ಇಲ್ಲಿ ಟ್ಯೂಬನ್ನು ಪ್ಲೇಸ್ ಮಾಡ್ತಾರೆ. ಟ್ಯೂಬ್ ಪ್ಲೇಸ್ ಮಾಡಿದಾಗ ಅದು ಏನಾಗುತ್ತೆ, ಒಳಗಿರೋ ಫ್ಲೂಯಿಡನ್ನು ಡಿಸ್ಚಾರ್ಜ್ ಮಾಡುತ್ತೆ ಹೊರಗಡೆ. ಅದ್ರ ಜೊತೆ ವೆಂಟಿಲೇಷನ್ ಕೂಡ ಆಗುತ್ತೆ. ಓಕೆ, ವೆಂಟಿಲೇಷನ್ ಅಂದರೆ ಗಾಳಿ ಕೂಡ ಒಳಗಡೆ ಹೋಗಿ, ಸೊ ಇದು ಯಾವ ಥರ ಕೆಲಸ ಮಾಡುತ್ತೆ, ನಮ್ಮ ಇಸ್ತೀಷಿಯನ್ ಟ್ಯೂಬ್ ಥರ ಇದು ಫಂಕ್ಷನ್ ಮಾಡುತ್ತೆ. ಓಕೆ, ಅದಕ್ಕೇನಂತೀವಿ ನಾವು ಟಿಂಪ್ಯಾನೋಸ್ಟೊಮಿ ಟ್ಯೂಬ್ ಆರ್ ವೆಂಟಿಲೇಷನ್ ಟ್ಯೂಬ್ ಅಂತಲೂ ಅಂತೀವಿ. ಓಕೆ, ಇಟ್ ಈಸ್ ಆರ್ಟಿಫಿಷಿಯಲ್ ಇಥಿಸ್ತೀಷಿಯನ್ ಟ್ಯೂಬ್ ಅಂತಲೂ ನಾವು ಅನ್ಬೋದು ಇದನ್ನು. ಓಕೆ, ಏನು ಮಾಡ್ತಾಯಿದೆ ಇದನ್ನು, ಓಕೆ, ಪ್ರೆಷರ್ ಮೇಂಟೈನ್ ಮಾಡೋಕ್ಕೆ ಹಚ್ತಾರೆ. ಓಕೆ, ವೆಂಟಿಲೇಷನ್ ಮಾಡೋಕ್ಕೆ ಹಚ್ತಾರೆ, ಡಿಸ್ಚಾರ್ಜನ್ನು ಹೊರಗಡೆ ತೆಗೆಯೋಕ್ಕೆ ಹಚ್ತಾರೆ. ಓಕೆ, ಟಿಂಪ್ಯಾನೋಸ್ಟೊಮಿ ಅಂದರೆ ಏನು, ಸರ್ಜಿಕಲ್ ಓಪನಿಂಗ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಟು ಇನ್ಸರ್ಟ್ ಟಿಂಪ್ಯಾನೋಸ್ಟೊಮಿ ಟ್ಯೂಬ್ ಆರ್ ವೆಂಟಿಲೇಷನ್ ಟ್ಯೂಬ್ ಇನ್ ದಿ ಇಯರ್ ಡ್ರಮ್. ಓಕೆ, ಇಯರ್ ಡ್ರಮ್ ಒಳಗಡೆ ಇನ್ಸರ್ಟ್ ಮಾಡ್ತೀವಿ. ನೆಕ್ಸ್ಟ್ ಟಿಂಪ್ಯಾನೋಪ್ಲಾಸ್ಟಿ ಅಂದರೆ ರೀಕನ್ಸ್ಟ್ರಕ್ಷನ್ ಆಫ್ ಇಯರ್ ಡ್ರಮ್ ವಿತ್ ಆರ್ ವಿತೌಟ್ ಇಯರ್ ಆಸಿಕಲ್ಸ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಟಿಂಪ್ಯಾನಿಕ್ ಮೆಂಬ್ರೇನ್ ಜಾಸ್ತಿನೇ ಪರ್ಫೋರೇಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಓಕೆ, ಜಾಸ್ತಿನೇ ಡ್ಯಾಮೇಜ್ ಆದಾಗ ನಾವೇನು ಮಾಡ್ತೀವಿ, ಟಿಂಪ್ಯಾನೋಸ್ಟೊಮಿ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ. ಓಕೆ, ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ. ಓಕೆ, ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ವಿತ್ ಆರ್ ವಿತೌಟ್ ಇಯರ್ ಆಸಿಕಲ್ಸ್ ಅಂದರೆ ನಮ್ಮ ಬೋನ್ಸ್ ಇರ್ತಾವಲ್ಲ, ಮಿಸ್ ಬೋನ್ಸ್, ಅವುಗಳನ್ನು ಕೂಡ ನಾವು ಏನು ಮಾಡ್ತಾ ಇದ್ದೀವಿ, ಇಲ್ಲಿ ರಿಪೇರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಅದೇ ಡಿಫ್ರೆನ್ಸ್ ಇದೆ ಟಿಂಪ್ಯಾನೋಪ್ಲಾಸ್ಟಿ ಮತ್ತು ಮೆರಿಂಗೋಪ್ಲಾಸ್ಟಿ ಒಳಗಡೆ. ಓಕೆ, ಇಲ್ಲಿ ಇಯರ್ ಡ್ರಮ್ ಮತ್ತು ನಮ್ಮ ಮಿಸ್ ಬೋನ್ಸ್ ಇರ್ತಾವಲ್ಲ, ಇಯರ್ ಆಸಿಕಲ್ಸ್, ಅವಕ್ಕೂ ನಾವು ರಿಪೇರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವಿ ವಿಲ್ ಸಿ ಮೆರಿಂಗೋಪ್ಲಾಸ್ಟಿ. ಓಕೆ, ಮೆರಿಂಗೋಪ್ಲಾಸ್ಟಿ ಸರ್ಜಿಕಲ್ ರಿಪೇರ್ ಆಫ್ ಟಿಂಪ್ಯಾನಿಕ್ ಮೆಂಬ್ರೇನ್ ಯೂಸಿಂಗ್ ಟಿಶ್ಯೂ ಗ್ರಾಫ್ಟ್. ಓಕೆ, ಟಿಶ್ಯೂ ಗ್ರಾಫ್ಟ್ ತಗೊಂಡು ನಾವು ಬೇರೆ ಕಡೆಯಿಂದ ನಾವು ಟಿಶ್ಯೂವನ್ನು ತಗೊಂಡು ಇಲ್ಲಿ ಗ್ರಾಫ್ಟಿಂಗ್ ಮಾಡಿ ರಿಪೇರ್ ಮಾಡ್ತೀವಿ. ಓಕೆ, ಟಿಶ್ಯೂವನ್ನು ತಗೊಂಡು ಇಲ್ಲಿ ಹಚ್ಚಿ ಅದನ್ನು ರಿಪೇರ್ ಮಾಡ್ತೀವಿ. ಇದ್ರೊಳಗಡೆ ಓಕೆ, ಮೆರಿಂಗೋಪ್ಲಾಸ್ಟಿ ಒಳಗಡೆ ಓನ್ಲಿ ಇಯರ್ ಡ್ರಮ್ ಅಷ್ಟೇ ನಾವು ರಿಪೇರ್ ಮಾಡ್ತಾ ಇದ್ದೀವಿ. ಇದರೊಳಗಡೆ ಇಯರ್ ಡ್ರಮ್ ವಿತ್ ಇಯರ್ ಆಸಿಕಲ್ಸನ್ನು ಮಾಡ್ತಾ ಇದ್ದೀವಿ. ಓಕೆ, ಟಿಂಪ್ಯಾನೋಪ್ಲಾಸ್ಟಿ ಅಂದರೆ ಇಯರ್ ಡ್ರಮ್ ಮತ್ತು ಇಯರ್ ಆಸಿಕಲ್ಸ್ ಬರ್ತವೆ. ಮೆರಿಂಗೋಪ್ಲಾಸ್ಟಿ ಅಂದರೆ ಟಿಂಪ್ಯಾನಿಕ್ ಮೆಂಬ್ರೇನ್ ಅಂದರೆ ಇಯರ್ ಡ್ರಮ್ ಮತ್ತು ಏನೂ ಬರೋದಿಲ್ಲ. ಓಕೆ, ಮೆರಿಂಗೋಪ್ಲಾಸ್ಟಿ ಅಂದರೆ ಓನ್ಲಿ ಇಯರ್ ಡ್ರಮ್, ಟಿಂಪ್ಯಾನೋಪ್ಲಾಸ್ಟಿ ಅಂದರೆ ಇಯರ್ ಡ್ರಮ್ ವಿತ್ ಇಯರ್ ಆಸಿಕಲ್ಸ್ ಬರ್ತವೆ. ಓಕೆ, ಐ ಥಿಂಕ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ಓಕೆ, ಮೆರಿಂಗೋಟೊಮಿ ಅಂದರೆ ಸಣ್ಣ ಹೋಲ್ ಹಾಕ್ತೀವಿ ಡಿಸ್ಚಾರ್ಜ್ ಮಾಡೋಕ್ಕೆ. ಟಿಂಪ್ಯಾನೋಸ್ಟೊಮಿ ಅಂದರೆ ಟಿಂಪ್ಯಾನಿಕ್ ಮೆಂಬ್ರೇನಲ್ಲಿ ಓಪನಿಂಗ್ ಮಾಡ್ತೀವಿ ಟು ಇನ್ಸರ್ಟ್ ಟಿಂಪ್ಯಾನೋಸ್ಟೊಮಿ ಟ್ಯೂಬ್. ನೆಕ್ಸ್ಟ್ ಟಿಂಪ್ಯಾನೋಪ್ಲಾಸ್ಟಿ ಅಂದರೆ ಸರ್ಜಿಕಲ್ ರಿಪೇರ್ ಆಫ್ ದಿ ರೀಕನ್ಸ್ಟ್ರಕ್ಷನ್ ಆಫ್ ದಿ ಇಯರ್ ಡ್ರಮ್ ವಿತ್ ಇಯರ್ ಆಸಿಕಲ್ಸ್ನೂ ಇರ್ತವೆ. ಓಕೆ, ನೆಕ್ಸ್ಟ್ ಮೆರಿಂಗೋಪ್ಲಾಸ್ಟಿ ಅಂದರೆ ರಿಪೇರ್ ಮಾಡ್ತೀವಿ. ಓಕೆ, ಇಯರ್ ಡ್ರಮ್ಮನ್ನು ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ವಿ ವಿಲ್ ಸಿ ವಾಟ್ ಈಸ್ ಓಕೆ, ಸೊ ನೆಕ್ಸ್ಟ್ ವಿ ವಿಲ್ ಸಿ ನರ್ಸಿಂಗ್ ಮ್ಯಾನೇಜ್ಮೆಂಟ್. ನಾವು ನರ್ಸಿಂಗ್ ಮ್ಯಾನೇಜ್ಮೆಂಟ್ ಏನು ಮಾಡ್ಬೋದು ಇದರಲ್ಲಿ. ಓಕೆ, ಮಾನಿಟರ್ ವೈಟಲ್ಸನ್ನು ಚೆಕ್ ಮಾಡಬೇಕು. ಓಕೆ, ಮೆಡಿಕೇಷನ್ ಅಡ್ಮಿನಿಸ್ಟ್ರೇಷನ್, ಸೊ ಆ್ಯಂಟಿಬಯೋಟಿಕ್ಸ್, ಪೇನ್ ಕಿಲ್ಲರ್ಸನ್ನು ನಾವೇನು ಮಾಡ್ತಾ ಇದ್ದೀವಿ, ಅಡ್ಮಿನಿಸ್ಟರ್ ಮಾಡ್ತಾ ಇದ್ದೀವಿ. ಓಕೆ, ಎನ್ಕರೇಜ್ ಟು ಇಂಟೇಕ್ ಆಫ್ ಫ್ಲೂಯಿಡ್ ಇಂಟೇಕ್. ಸೊ ಓಕೆ, ನಾವೇನು ಮಾಡ್ತಾ ಇದ್ದೀವಿ, ಎನ್ಕರೇಜ್ ಫ್ಲೂಯಿಡ್ ಇಂಟೇಕನ್ನು ಎನ್ಕರೇಜ್ ಮಾಡ್ತಾ ಇದ್ದೀವಿ ಟು ಕೀಪ್ ಪೇಷಂಟ್ ಹೈಡ್ರೇಟೆಡ್. ಓಕೆ, ಡಿಹೈಡ್ರೇಷನ್ ಆಗಬಾರ್ದು ಅಂತ ನಾವು ಜಾಸ್ತಿ ನೀರು ಕುಡಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಟು ಪ್ರಮೋಟ್ ಇಯರ್ ಹೈಜೀನ್.
ಓಕೆ, ನಾವು ಇಯರನ್ನು ಹೈಜೀನಾಗಿ ಇಡಬೇಕು. ಓಕೆ, ಏನು ಮಾಡ್ತಾ ಇದ್ದೀವಿ ನಾವು, ಆ್ಯಂಟಿಸೆಪ್ಟಿಕ್ ಇಯರ್ ವಾಶ್ ಮಾಡ್ತಾ ಇದ್ದೀವಲ್ಲ ಆ ಥರ ಪ್ರಮೋಟ್ ಇಯರ್ ಹೈಜೀನನ್ನು ಪ್ರಮೋಟ್ ಮಾಡಬೇಕು. ನೆಕ್ಸ್ಟ್, ಪ್ರೊವೈಡ್ ಕಂಫರ್ಟೇಬಲ್ ಪೊಸಿಷನ್. ಹೌದು, ಕಂಫರ್ಟೇಬಲ್ ಪೊಸಿಷನ್ ನಾವು ಅವರಿಗೆ ಕೊಡಬೇಕು. ಓಕೆ, ಕಂಫರ್ಟೇಬಲ್ ಪೊಸಿಷನ್ ಇದ್ದರೆ ಅವ್ರು ಈಸಿಲಿ ರೆಸ್ಟ್ ಮಾಡ್ಬೋದು. ನೆಕ್ಸ್ಟ್, ಹೆಲ್ತ್ ಎಜುಕೇಷನ್ ಅಬೌಟ್ ದಿ ಡಿಸೀಸ್ ಕಂಡೀಷನ್ ಟು ದಿ ಪೇರೆಂಟ್ಸ್ ಆ್ಯಂಡ್ ಪೇಷಂಟ್. ಓಕೆ, ಸೊ ಹೆಲ್ತ್ ಎಜುಕೇಷನ್ ಕೊಡಬೇಕು. ನರ್ಸಿಂಗ್ ಮ್ಯಾನೇಜ್ಮೆಂಟ್ ಒಳಗಡೆ ಏನು ಮಾಡ್ತೀವಿ, ಮಾನಿಟರ್ ವೈಟಲ್ಸ್, ಮೆಡಿಕೇಷನ್ ಅಡ್ಮಿನಿಸ್ಟ್ರೇಷನ್, ಫ್ಲೂಯಿಡ್ ಇಂಟೇಕನ್ನು ಎನ್ಕರೇಜ್ ಮಾಡ್ತೀವಿ ಮತ್ತು ಇಯರ್ ಹೈಜೀನನ್ನು ಮಾಡ್ತೀವಿ. ನೆಕ್ಸ್ಟ್, ಕಂಫರ್ಟೇಬಲ್ ಪೊಸಿಷನ್ ಕೊಡ್ತೀವಿ ಮತ್ತು ಹೆಲ್ತ್ ಎಜುಕೇಷನ್ ಅಬೌಟ್ ದಿ ಡಿಸೀಸ್ ಕಂಡೀಷನ್. ಓಕೆ, ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ಥ್ಯಾಂಕ್ ಯು.